ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹೇಳಿ ಸರ್. ಸರ್, ನಮಸ್ತೆ. ಹಾಂ ಸರ್, ನಮಗೊಂದು ಮಾರುತಿ ಸುಜುಕಿ 800 ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ. ಹಾಂ ಹೌದು, ಕಳ್ಸಿಕೊಟ್ಟಿದ್ವಿ 800. ಏನೈತ್ರಿ ಮಾಡಲ್ಲು? 2004 ಮಾಡಲು. 2004 ಮಾಡಲ್ ಐತ್ರಿ? ಹಾಂ ಹೌದು. ಓಕೆ. ತಾವು ಓನರ್ ಎಷ್ಟಾಗಿದ್ರಿ ಗಾಡಿಗೆ? 3 ಆಗಿದ್ದೀವಿ, ತಗೊಂಡವ್ರು 4ನೇ ಆಗ್ತಾರೆ. ಓಕೆ. ರನ್ನಿಂಗ್ಲಿ ಎಷ್ಟಾಗೈತೆ ಸರ್ ಕಿಲೋಮೀಟ್ರು? ರನ್ನಿಂಗು ಸುಮಾರು ಆಗಿದೆ, ಅಂದರೆ ಮೀಟ್ರ್ ಹೋಗಿತ್ತು, ನಾ ರೆಡಿ ಮಾಡಿಸಿದ್ಮೇಲೆ 10,000 ಓಡಿದೆ. ಓಕೆ. ಅಂದರೆ ಮೀಟ್ರ್ ಲೆಕ್ಕಾಚಾರದಲ್ಲಿ ಇಲ್ಲ, ತಾವು ರೆಡಿ ಮಾಡಿಸಿದ್ರೆ ರೆಡಿ ಮಾಡಿಸೋಳಕ್ಕೆ ಮೀಟ್ರು 10,000 ಕಿಲೋಮೀಟ್ರ್ ಓಡಿಸಿದ್ದೀರಾ, ಹೌದಾ? ಹಾಂ ಹೌದು. ಓಕೆ. ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಫ್ರಂಟು ಬ್ಯಾಕ್ ಸೈಡದು ಸ್ಟೆಪ್ನಿ ಇದೆ ಟೈರು? ಹಾಂ ಸ್ಟೆಪ್ನಿ ಇದೆ, ಬ್ಯಾಕ್ ಟೈರು ಒಂದು 30-40% ಇದ್ದಾವೆ. ಓಕೆ. ಫ್ರಂಟ್ ಬಂದ್ಬಿಟ್ಟು ಒಂದು 20-30% ಇದ್ದಾವೆ ಅಷ್ಟೇ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪಲ್ಲ ಯಾವ ಥರ ಇಟ್ಟಿದ್ದೀರಾ? ಇಂಜಿನ್ ಕಂಡೀಷನ್ ಇದೆ, ಫುಲ್ಲು ಎಲ್ಲ ಕ್ಲಿಯರ್ ಮಾಡಿಸಿದ್ದೀನಿ. ಹ್ಞೂ. MP5 ಇಂಜಿನ್ನು. ಓಕೆ. ಬಾಡೀಲಿ ಸ್ವಲ್ಪ ಸ್ಕ್ರಾಚ್ ಆಗಿದೆ ಸೈಡು, ಹಾಂ ಹಾಂ. ಡೆಂಟ್ ಸ್ವಲ್ಪ ಆಗಿದೆ ಅಷ್ಟೇ, ಅದೇನು ಕಾಣಲ್ಲ, ಹ್ಞೂ. ಏನು ತೊಂದರೆ ಇಲ್ಲ. ಒಳಗಡೆ ಸೀಟು ಎಲ್ಲ ಸಖತ್ತಾಗಿ ಮಾಡಿಸಿದ್ದೀನಿ. ಹ್ಞೂ. ಗಾಡೀಲಿ ಏನೂ ತೊಂದರೆ ಇಲ್ಲ, ಟೈರ್ ಒಂದು ಹಾಕ್ಸ್ಕೊಂಡ್ರೆ ಆರಾಮ್ ಹೊಡಿಬೋದು. ಓಕೆ. ಇವಾಗ ಇಂಜಿನ್ ಅಂದ್ರಲ್ಲ, ಇವಾಗ ಕೆಲಸ ಮಾಡಿಸಿದ್ರಾ ಸಂಪೂರ್ಣವಾಗಿ? ನಾನು ಸಂಪೂರ್ಣವಾಗಿ ಮಾಡಿಸಿದ್ದೀನಿ, ಆಯಿಲ್ ಸರ್ವಿಸ್ ಎಲ್ಲ ಮಾಡಿಸಿದ್ದೀನಿ. ಓಕೆ ಸರ್. ಅದು ಬಿಟ್ಟರೆ ನಿಮ್ಮದು ಮೇಜರಾಗಿ ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ಮೇಲೆ ಕೇಸಸ್ಸು, ಓವರ್ಸ್ ಈ ಥರ ಏನೂ ಇಲ್ಲಲ್ಲ ಪ್ರಾಬ್ಲಮ್ಮು? ಇಲ್ಲ ಇಲ್ಲ, ಏನೂ ಇಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇರುವುದಂತು. ಹಾಂ ಹೌದು. ಓಕೆ. ಏನು ಬರುವಂಥದ್ದು ರೀ ಮೈಲೇಜ್ ಎಲ್ಲ? ಮೈಲೇಜು 18-19 ಕೊಡುತ್ತೆ. ಓಕೆ. ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ರೆ, ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಸೀಟ್ ಕವರು ಮತ್ತು ಕೆಳಗಡೆ ಮ್ಯಾಟ್ ಆಗಿರ್ಬೋದು, ಈ ಥರ ಏನಾದರೂ ಫಿಟ್ನೆಸ್ಸು? ಹಾಂ ಹೌದು, ಮ್ಯಾಟು ಮತ್ತು ಮ್ಯೂಸಿಕ್ ಸಿಸ್ಟಮು, ಹ್ಞೂ. ಹೊಸ ಬ್ಯಾಟ್ರಿ, ಓಕೆ. ಕಡೆಗೆ ಟಾಪ್ ಮೇಲ್ಗಡೆ 2 ಬರ್ತಾವಲ್ಲ, ಕ್ಯಾರಿಯರಾ? ಕ್ಯಾರಿಯರ್ ಥರನೇ ಉದ್ದಕ್ಕೆ 2 ಬರ್ತಾವೆ, ಶೋ ಕಾಣಲಿ ಅಂತ ಹಾಕ್ತಿದ್ದು. ಹ್ಞೂ ಹ್ಞೂ ಹ್ಞೂ. ಓಕೆ. ಇಷ್ಟು ಮಾಡಿಸಿದ್ದೀನಿ. ಹ್ಞೂ ಹ್ಞೂ. ಮೇಲ್ಗಡೆ ಕುಷನ್ ವರ್ಕು ಚೆನ್ನಾಗಿ ಮಾಡಿಸಿದ್ದೀನಿ. ಹ್ಞೂ ಹ್ಞೂ. ಗಾಡಿ ಒಳಗಡೆ ಕ್ಲೀನ್ ಐತಿ, ಚೆನ್ನಾಗೈತಿ. ಹೌದ್ರಾ? ಹಾಂ ಹೌದು. ಓಕೆ. ಇವಾಗ ನಿಮ್ಮ ವೆಹಿಕಲ್ ತೊಗೊಂಡವ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಇಲ್ಲ. ತೊಗೊಂಡ್ಬಿಟ್ಟು ಗಾಡಿ ಓಡಿಸ್ಕೋಬೋದು. ಹಾಂ ಹೌದು, ಟೈರ್ ಒಂದು ಹಾಕ್ಸ್ಕೊಂಡ್ರೆ ಆರಾಮ್ಸೆ ಓಡಿಸ್ಕೋಬೋದು. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? SC ಇನ್ಸೂರೆನ್ಸ್ ಫ್ರೆಶ್ ಮಾಡಿಸಿದ್ದೀನಿ, 2029 ತನಕ ಇದೆ. ಅದು ಕೂಡ ಫ್ರೆಶ್ ಆಗಿ ಮಾಡಿಸಿಟ್ಟಿದ್ದೀರಾ? ಹಾಂ ಇನ್ಸೂರೆನ್ಸು ಅಷ್ಟೇ, ಈಗ ಒಂದು 2-3 ತಿಂಗಳಾಯ್ತು ಕಟ್ಟಿ, ಹ್ಞೂ ಹ್ಞೂ ಹ್ಞೂ. ಅದು ಫ್ರೆಶ್ಶೇ. ಓಕೆ ಸರ್. ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು? ರೇಟು ಎಲ್ಲ ಬ್ಯಾಟ್ರಿ ಗೀಟ್ರಿ ಎಲ್ಲ ಹೊಸದು ಹಾಕ್ಸಿಕ್ಕಾಗಿ ಹ್ಞೂ ಹ್ಞೂ. ನನಗೆ ಸುಮಾರು ಖರ್ಚು ಬಂದಿದ್ದಕ್ಕಾಗಿ 75 ಹೇಳ್ತಿದ್ದೀನಿ, ಹ್ಞೂ ಹ್ಞೂ. ಬಂದರೆ ಕಡಿಮೆ ಮಾಡ್ತೀನಿ. ಓಕೆ. ಇವಾಗ ಸೆಲ್ಫ್ ಕಂಡೀಷನ್ಸ್ ಎಲ್ಲ ಅಗದಿ ಪರ್ಫೆಕ್ಟಾಗಿ ಐತೆ ರೀ ನಿಮ್ಮ ವೆಹಿಕಲ್ಲು? ಎಲ್ಲ ಒಂದು ತಿಂಗಳ ನಿಲ್ಸ್ರೆ ಸ್ಟಾರ್ಟ್ ಆಗ್ತೈತಿ. ಓಕೆ. ಮಾಡಲ್ ಬಂದುಬಿಟ್ಟು 2004 ಮಾಡಲ್ ಐತ್ರಿ. ತಾವು ಆಲ್ರೆಡಿ ಓನರು 3 ಆಗಿದ್ದಾರೆ. ಗಾಡಿ ಯಾರು ತೊಗೊಂತಾರೆ ಅವರು 4ನೇ ಓನರ್ ಆಗ್ತಾರೆ. ಹಾಂ ಹೌದು. ತಾವು ರೇಟ್ ಕೋಟಿಂಗ್ ಮಾಡ್ತಿರೋದು 75,000ನಾ? 75. ಓಕೆ. ನಮ್ಮ ಕಡೆಯಿಂದ ಬಂದವರಿಗೆ ನೆಗೆಶ್ವಲ್ ಏನು ಮಾಡ್ಕೊಡ್ತೀರಾ ಇದರಲ್ಲಿ? ಒಂದು 70 ಇಲ್ಲಿ ಬಂದರೆ ಲಾಸ್ಟ್ ಮಾಡಿಕೊಡ್ತೀವಿ, 70. ಒಂದು 70,000 ಗಾಡಿ ಕೊಡೋಕೆ ಪ್ರಯತ್ನ ಮಾಡ್ತೀರಾ? ಹಾಂ ಹೌದು. ಓಕೆ ಸರ್. ಬಂದು ಗಾಡಿ ನೋಡಲಿ, ಹ್ಞೂ. ಚೆನ್ನಾಗಿದ್ರೆ ತಗೊಳ್ಳಿ, ಓಡಿಸಿ ನೋಡಲಿ, ಅದಕ್ಕೇನು ತೊಂದ್ರೆ ಇಲ್ಲ. ಓಕೆ. ಬೇಕಾದ್ರೆ ತಗೊಂಡು ಹೋಗಲಿ, ಇಲ್ಲಾಂದ್ರೆ ಬೇಡ. ಹ್ಞೂ. ಇದು ಗಾಡಿರೋಂಥ ಲೊಕೇಶನ್ ರೀ ಸರ್? ಲೊಕೇಶನ್ ಸಾಗರ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಹಾಂ ಇದೆ ಇದೆ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಹಾಂ ಓಕೆ ಸರ್. ಓಕೆ. ಥ್ಯಾಂಕ್ ಯು ಸರ್. ಹಾಂ ಸರಿ.